ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಈ ಕಾಟನ್ ಥ್ರೆಡ್ನ ಉಪಯೋಗಿಸ್ಕೊಂಡು ಸುಂದರವಾದ ಗೆಜ್ಜೆ ವಸ್ತ್ರವನ್ನು ಹೇಗೆ ದೇವರಿಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಕಾಟನ್ ಥ್ರೆಡ್ಡಿಂದ ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ಎಕ್ಸಾಮ್ ಪಾಡು ಅಥವಾ ನೋಟ್ಬುಕ್ಕು ಯಾವುದನ್ನಾರು ಹೀಗೆ ಇಟ್ಕೊಂಡು ಲಾಂಗ್ ನೋಟ್ಬುಕ್ನ ತೊಗೋಬೇಕಾಗತ್ತೆ. ಹೀಗೆ ಇಟ್ಕೊಂಡು ದಾರನ ಈ ರೀತಿ ನೀಟಾಗಿ ಸುತ್ತಕೊಂಡು ಹೋಗಬೇಕು. ಲೆಫ್ಟ್ ಹ್ಯಾಂಡಲ್ಲಿ ಸ್ಟಾರ್ಟಿಂಗ್ ದಾರನ ಫಸ್ಟ್ ಒಂದು ಸ್ವಲ್ಪ ಇಟ್ಕೋಬೇಕು, ಅಂದರೆ ನೀಟಾಗಿ ಗ್ರಿಪ್ ಬರಬೇಕಲ್ಲ, ಹಾಗಾಗಿ ಈ ರೀತಿ ನಾನು ಸುತ್ತಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ನಾನು ಒಟ್ಟು 80 ಎಳೆಗಳನ್ನು ಸುತ್ತಕೊಂಡು ಹೀಗೆ ಸ್ಟಾರ್ಟಿಂಗಲ್ಲಿ ಇಟ್ಟಿರೋ ದಾರದ ಜೊತೆ ಹೀಗೆ ನಾಟನ್ನು ಹಾಕ್ಕೋತಾ ಇದ್ದೀನಿ. ನಂತರ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ನೆಕ್ಸ್ಟ್ ನೋಡಿ, ನಾನೊಂದು ಟೇಪ್ನ ತೊಗೊಂಬಿಟ್ಟು ಒಂದೊಂದು ಸೆಂಟಿಮೀಟರ್ಗೆ ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೀವು ಮಾರ್ಕ್ ಮಾಡೋದಕ್ಕೆ ಸ್ಕೇಲ್ನೂ ಸಹ ಯೂಸ್ ಮಾಡ್ಬೋದು. ಇದೇ ರೀತಿಯಲ್ಲಿ ನಾನು ಪಾಡ್ನ ಎರಡೂ ಸೈಡ್ಗೆ ಸುತ್ತಿರೋ ದಾರಕ್ಕೂ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಮತ್ತು ಸೂಜಿಗೆ ದಾರನ ಹಾಕ್ಕೊಂಡು ಬಹಳ ಬೇಗನೆ ಆಗೋ ರೀತಿಯಲ್ಲಿ ಹೀಗೆ ಮಾರ್ಕ್ ಮಾಡ್ದಲ್ಲೆಲ್ಲ ನಾಟನ್ನು ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ಎರಡೂ ಸೈಡು ಹಾಕಿ ಆದಮೇಲೆ ಪಾಡಿಂದ ಜಾರಿಸ್ಕೊಂಡು ಥ್ರೆಡ್ಡನ್ನು ಹೀಗೆ ಮಧ್ಯದಲ್ಲಿ ನಾಟ್ ಮಧ್ಯ ಬರಬೇಕು. ಆ ರೀತಿ ನೋಡಿ ಹೀಗೆ ಬರುತ್ತೆ. ಕಟ್ ಮಾಡ್ಕೊಂಡು ಹೋಗಬೇಕು. ಇದಿಷ್ಟು ಪೀಸಸ್ನ ನೋಡಿ ಕಟ್ ಮಾಡಿದ್ದೀನಿ. ನಂತರ ಹೀಗೆ ಫ್ಲವರ್ ಶೇಪ್ ಹಿಡ್ಕೊಂಡ್ಬಿಟ್ಟು ಮಧ್ಯ ಒಂದು 10 ರೂಪೀಸ್ ಕಾಯಿನ್ ಬರುತ್ತಲ್ಲ, ಅದನ್ನು ಮಧ್ಯ ಇಟ್ಬಿಟ್ಟು ಹೀಗೆ ಅದರ ಸುತ್ತಲೂ ಹೀಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ರೌಂಡ್ ಶೇಪ್ಸ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಕಾರ್ಡ್ಬೋರ್ಡ್ ಪೀಸಲ್ಲಿ ಮಾಡಿಕೊಂಡು ಸಹ ಮಾಡ್ಕೋಬೋದು. ಇದೇ ರೀತಿಯಲ್ಲಿ ನಾನು ರೆಡಿಯಾಗಿರುವ ಅಷ್ಟು ಪೀಸಸ್ನು ಕಟ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ಪೀಸಸ್ ಎಲ್ಲ ಕಟ್ ಮಾಡಿ ಆಗಿದೆ. ಒಟ್ಟು 28 ಪೀಸಸ್ ಆಗಿದೆ ಫ್ಲವರ್ ಶೇಪ್ದು. ಇದಕ್ಕೀಗ ನಾನು ಅರಿಶಿಣವನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕರಡ್ಕೊಂಡು ಬ್ರಷ್ನ ಉಪಯೋಗಿಸ್ಕೊಂಡು ಹೀಗೆ ಅದ್ರ ಸುತ್ತಲೂ ಫ್ಲವರ್ ಎಡ್ಜ್ ಏನು ಬರುತ್ತಲ್ಲ ಅದಕ್ಕೆ ಅರಿಶಿಣವನ್ನು ಹಚ್ಕೋತಾ ಇದ್ದೀನಿ. ಒಟ್ಟು 14 ಫ್ಲವರ್ಸ್ಗೆ ಅರಿಶಿಣವನ್ನು ಹಚ್ಕೋತಾ ಇದ್ದೀನಿ. ನಂತರ ಮತ್ತು ಇನ್ನುಳಿದ 14 ಫ್ಲವರ್ಸ್ಗೆ ಕುಂಕುಮವನ್ನು ಹಚ್ಕೋತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಗೆಜ್ಜೆ ವಸ್ತ್ರ ತುಂಬಾ ಗ್ರ್ಯಾಂಡ್ ಲುಕ್ ಸಹ ಬರುತ್ತೆ. ಎಲ್ರಿಗೂ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ. ನೋಡಿ, ಹೀಗೆ ನೀಟಾಗಿ ನಾನು ಹಚ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಎಷ್ಟು ಪೀಸಸ್ಗೂ ಅರಿಶಿಣವನ್ನು ಹಚ್ಚಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿರೋ ಫ್ಲವರ್ಸ್ನ ಒಂದು 15-20 ನಿಮಿಷ ಡ್ರೈ ಮಾಡೋದಕ್ಕೆ ಇಡಬೇಕು. ಫ್ಲವರ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ನೆಕ್ಸ್ಟು ನಾನು ವೈಟ್ ಕಲರ್ ಪರ್ಲ್ಸ್ ತೊಗೊಂಡಿದ್ದೀನಿ, ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ, ಮತ್ತು ರಿಂಗನ್ನ ತೊಗೊಂಡಿದ್ದೀನಿ, ಪ್ಲಾಸ್ಟಿಕ್ ರಿಂಗ್ನ. ಇದನ್ನು ದಾರಕ್ಕೆ ಟೈಟಾಗಿ ಬರುವಂತೆ ನಾಟನ್ನು ಹಾಕ್ಕೋಬೇಕಾಗತ್ತೆ. ಒಂದು 2-3 ಸಾರಿ ಹೀಗೆ ಟೈಟಾಗಿ ಹಾಕ್ಕೋಬೇಕು. ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗೆ ಕಟ್ ಮಾಡಿಕೊಂಡು ನಂತರ ಸೂಜಿಗೆ ದಾರವನ್ನು ಹಾಕ್ಕೊಂಬಿಟ್ಟು ಫಸ್ಟು ಪರ್ಲ್ ಹಾಕ್ತಾಯಿದ್ದೀನಿ ಒಂದು, ನಂತರ ಗೋಲ್ಡನ್ ಬೀಡು ಮತ್ತು ಪರ್ಲು ಮತ್ತು ಗೋಲ್ಡನ್ ಬೀಡ್ ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಹೀಗೆ ರಿಂಗ್ ಹತ್ರ ಹೀಗೆ ಜಾರಿಸ್ಕೋಬೇಕು. ಈ ರೀತಿ ಕಾಣಿಸುತ್ತೆ ನೋಡಿ. ನಂತರ ಅರಿಶಿಣ ಹಾಕಿದ ಫ್ಲವರ್ನ ಹಾಕ್ತಾಯಿದ್ದೀನಿ.
ನೋಡಿ ಹೀಗೆ ಕಾಣಿಸುತ್ತೆ ಫ್ಲವರ್ ಹಾಕಿದ ಮೇಲೆ. ನಂತರ ಮತ್ತೆ ಗೋಲ್ಡನ್ ಬೀಡ್ ಹಾಕ್ತಾ ಇದ್ದೀನಿ. ಗೋಲ್ಡನ್ ಬೀಡ್ ಹಾಕಿಬಿಟ್ಟು ಒಂದು ವೈಟ್ ಪರ್ಲು ಮತ್ತು ಗೋಲ್ಡನ್ ಬೀಡ್ ಹಾಕಿದ್ದೀನಿ. ನೆಕ್ಸ್ಟು ಮತ್ತೆ ಕುಂಕುಮ ಹಚ್ಚಿರೋ ಫ್ಲವರ್ನ ಹಾಕಿ ಜಾರಿಸ್ಕೊತಾ ಇದ್ದೀನಿ ನೋಡಿ. ಮತ್ತು ಗೋಲ್ಡನ್ ಬೀಡು, ಪರ್ಲು ಮತ್ತು ಗೋಲ್ಡನ್ ಬೀಡು. ಅದಾದ ನಂತರ ಮತ್ತೆ ಅರಿಶಿಣ ಹಚ್ಚಿರೋ ಫ್ಲವರ್ ಮತ್ತು ಬೀಡ್ಸ್ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಹೇಗೆ ಹಾಕಿದ್ನಲ್ಲ ಅದೇ ರೀತಿಯಲ್ಲಿ ಒಂದು ಗೋಲ್ಡನ್ ಬೀಡು, ಮತ್ತೊಂದು ಪರ್ಲು ಮತ್ತು ಗೋಲ್ಡನ್ ಬೀಡು. ಒಮ್ಮೆ ಅರಿಶಿಣ ಹಾಕಿದ ಫ್ಲವರ್ ಹಾಕಬೇಕು, ನೆಕ್ಸ್ಟು ಕುಂಕುಮ ಹಾಕಿದ ಫ್ಲವರ್ ಹಾಕಬೇಕು. ಒಂದು ಬಿಟ್ಟು ಒಂದು ಹಾಕ್ತಾ ಹೋಗಬೇಕು. ಇವಾಗ ಕೊನೆಯದಾಗಿ ನಾನು ಅರಿಶಿಣ ಹಾಕಿದ ಫ್ಲವರ್ ಆದಮೇಲೆ ಈ ರೀತಿ ಗೋಲ್ಡನ್ ಬೀಡು ಫ್ಲವರ್ ಸ್ಟಾರ್ಟಿಂಗಲ್ಲಿ ಹೇಗೆ ಹಾಕಿದ್ವಲ್ಲ, ಗೋಲ್ಡನ್ ಬೀಡು ಪರ್ಲು, ಗೋಲ್ಡನ್ ಬೀಡ್ ಪರ್ಲು ಈ ರೀತಿ ಹಾಕ್ಕೊಂಬಿಟ್ಟು ಪ್ಲಾಸ್ಟಿಕ್ ರಿಂಗನ್ನ ತೊಗೊಂಬಿಟ್ಟು ಮತ್ತು ಟೈಟಾಗಿ ನಾಟನ್ನು ಹಾಕ್ಕೋತಾ ಇದ್ದೀನಿ. ಪ್ಲಾಸ್ಟಿಕ್ ರಿಂಗಿಗೆ ನಾವು ಒಂದು ತುಂಬಾ ಟೈಟಾಗಿ ಹಾಕ್ಕೋಬೇಕಾಗತ್ತೆ, ಯಾಕೆಂದರೆ ಬಿಚ್ಚೋಗೋ ಚಾನ್ಸು ಜಾಸ್ತಿ. ಹಾಗಾಗಿ ಲಾಸ್ಟಿಗೆ ನಾವು ನಾಟನ್ನು ಹಾಕಿಬಿಟ್ಟು ಸೂಜಿನ ಅಂದರೆ ಬೀಡ್ಸ್ ಹಾಕಿರ್ತೀವಲ್ಲ ಅದರ ಒಳಗಡೆ ತಗೋಬೇಕಾಗತ್ತೆ. ನೋಡಿ ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕಲರ್ಫುಲ್ಲಾಗಿರೋ ಅತ್ಯಾಕರ್ಷಕವಾಗಿರೋ ಥ್ರೆಡ್ಡನ್ನು ಬಳಸ್ಕೊಂಡು ಮಾಡಿರೋ ಅಂಥ ಗೆಜ್ಜೆ ವಸ್ತ್ರ ರೆಡಿಯಾಗುತ್ತೆ. ಈ ವರ್ಷದ ಲಕ್ಷ್ಮೀ ಪೂಜೆಗೆ ಇದನ್ನು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ದಾರದಿಂದ ಉಪಯೋಗಿಸಿರೋದ್ರಿಂದ ತುಂಬ ಶ್ರೇಷ್ಠನೂ ಸಹ ಆಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಹೊಸ ರೀತಿಯ ಗೆಜ್ಜೆ ವಸ್ತ್ರ ಮಾಡುವ ವಿಧಾನ ಗೊತ್ತಾಗತ್ತೆ. ಹೊಸ ಗೆಜ್ಜೆ ವಸ್ತ್ರ ಟ್ರೈ ಮಾಡೋದು ಎಲ್ಲರಿಗೂ ತುಂಬಾ ಖುಷಿಯಾದ ವಿಷಯ ಆಗಿರುತ್ತೆ. ಹಾಗಾಗಿ ಹೊಸದನ್ನು ಹುಡುಕೋ ಪ್ರಯತ್ನ ಎಲ್ಲರೂ ಮಾಡ್ತಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.